ಸರ್, ಈಗ ನೋಡಿ, ನಿನ್ನೆ 9 ದಿನಗಳ ಕಾಲ ಆರೋಪಿಗಳನ್ನು ಪೊಲೀಸ್ ಅಭಿರಕ್ಷೆಗೆ ಕೇಳ್ಕೊಂಡಿರ್ತಾರೆ. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿರ್ತೀವಿ. ಏನು ಈ ಮೊಬೈಲ್ಗಳನ್ನು ವಶಪಡಿಸ್ಕೊಂಡಿರುವಂಥ ಮೊಬೈಲ್ಗಳ ಅದರಲ್ಲಿ ಇರುವಂತಹ ಕೆಲವೊಂದಷ್ಟು ಮಾಹಿತಿಯನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಡೇಟಾ ರಿಟ್ರೀವಲ್ ಮಾಡಬೇಕು ಅನ್ನೋದು ಒಂದಾಗಿರ್ತದೆ. ಎರಡನೇದಾಗಿ ಮೈಸೂರಿಗೆ ತೆರಳಿ ಯಾವುದೋ ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಗಳನ್ನು ವಶಪಡಿಸ್ಕೋಬೇಕು, ಅಂದರೆ ರಿಕವರಿ ಮಹಜರ್ ಅಮಾನತ್ತು ಪಂಚನಾಮೆಯನ್ನು ಹೊರಡಿಸಬೇಕು ಅನ್ನೋದು ಎರಡನೇ ವಾದ ಆಗಿರ್ತದೆ. ಮತ್ತು ಮೂರನೇದಾಗಿ ಏನೋ ಈ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅಂತ ಈ ಶಾಕ್ ನೀಡಲಿಕ್ಕೆ ಬಳಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅಭಿಯೋಜನೆಯವರು ಅದು ಪ್ರಪ್ರಥಮವಾಗಿ ನಿನ್ನೆನೆ ಅದು ಮೊದಲನೇ ಬಾರಿ ಆ ಒಂದು ವಿಚಾರವನ್ನು ನ್ಯಾಯಾಲಯದ ಗಮನಕ್ಕೆ ತಂದಿರ್ತಾರೆ. ಇದನ್ನು ಕೂಡ ವಶಪಡಿಸ್ಕೋಬೇಕು ಅಂತ. ಈಗ ಅಭಿಯೋಜನೆಯ ಒಂದು ಲೋಪ ಏನಂತಂದ್ರೆ ಯಾವ ವಸ್ತುಗಳನ್ನು ಯಾರಿಂದ ಅಮಾನತು ಪಡಿಸ್ಕೋಬೇಕು. ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂದರೆ ಈಗ ಬಟ್ಟೆಗಳನ್ನು ಅವರೇನು ಅಮಾನತು ಪಂಚನಾಮೆ ಹೊರಡಿಸಿ ಆರೋಪಿಗಳ ಸಮಕ್ಷಮ ಅದನ್ನು ವಶಪಡಿಸ್ಕೋಬೇಕು ಅಂತ ಏನು ಹೇಳಿದ್ದಾರೆ, ಅದು ಯಾವ ಆರೋಪಿಯಿಂದ, ಹಾಗೂ ಎಲೆಕ್ಟ್ರಾನಿಕ್ ಮೆಗ್ಗರ್ ಮಿಷಿನ್ ಅದು ಯಾವ ಆರೋಪಿಯಿಂದ ವಶಪಡಿಸ್ಕೋಬೇಕು, ಯಾವುದೇ ಸ್ಪಷ್ಟತೆ ಇಲ್ಲದೆ ಆ ಒಂದು ರಿಮಾಂಡ್ ಅರ್ಜಿಯನ್ನು ತಯಾರಿಸಿದ್ರು ಅಭಿಯೋಜನೆಯವರು. ಈ ಅಂಶಗಳನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದ ಕಾರಣ ಅವರು 9 ದಿನಗಳು ಆರೋಪಿಗಳ ಅಭಿರಕ್ಷೆಯನ್ನು ಪಡೆಯೋದ್ರಲ್ಲಿ ವಿಫಲವಾಗಿದ್ದಾರೆ. ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು 5 ದಿನಗಳ ಕಾಲ, ಅಂದರೆ ಇವತ್ತಿನ ತನಕ ಈ ಹಿಂದೆನೇ ಅವರಿಗೆ ಒಂದು ಪೊಲೀಸ್ ಅಭಿರಕ್ಷೆಗೆ ನೀಡಿದ್ರು. ಆದ ಕಾರಣ 20ನೇ ತಾರೀಕು, ಇದೇ ತಿಂಗಳು 20ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ಎಲ್ಲ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು. ಆದರೆ ಯಾವುದೇ ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ, ಅಂದರೆ ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು, ನಾಡಿದ್ದೇ ಆಗ್ಬೋದು, ಆ ಒಂದು ಆರೋಪಿಯ ತನಿಖೆ ಮುಗಿದಿದ್ದಲ್ಲಿ, ಈಗ ಉದಾಹರಣೆಗೆ ದರ್ಶನ್ ರವರ ತನಿಖೆ ಇವತ್ತೇ ಮುಗಿದ್ರೆ ಅವರನ್ನು 20ನೇ ತಾರೀಕು ತನಕ ಇರಿಸ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಆ ತನಿಖೆ ಮುಗಿದ ಕೂಡಲೇ ತಕ್ಷಣವೇ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸತಕ್ಕದ್ದು ಎನ್ನುವಂಥ ಒಂದು ಆದೇಶವನ್ನು ನ್ಯಾಯಾಧೀಶರು ನಿನ್ನೆ ಹೊರಡಿಸಿದ್ದಾರೆ.